ಬಾಂಡಿ ಬೀಚ್ನಲ್ಲಿ ನಡೆದ ಗುಂಡಿನ ದಾಳಿಯ ವೇಳೆ ಧೈರ್ಯವಾಗಿ ದಾಳಿಕೋರನನ್ನು ತಡೆದ ಅಲ್ ಅಹಮದ್ ಅವರನ್ನು ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿ ಆಂಥೋನಿ ಅಲ್ಬನೀಸ್ ಅವರು ಸಿಡ್ನಿಯ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿ ಅವರನ್ನು ಟ್ರೂ ನ್ಯಾಷನಲ್ ಹೀರೋ, ನಿಜವಾದ ರಾಷ್ಟ್ರೀಯ ವೀರ ಎಂದು ಕರೆದಿದ್ದಾರೆ. ಆಸ್ಪತ್ರೆಯಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ನಡೆದ ಭೇಟಿಯ ವೇಳೆ ದಾಳಿಯ ದಿನ ಭಾನುವಾರ ಸಂಜೆ ತಮ್ಮ ಮನಸ್ಸಿನಲ್ಲಿ ಏನು ನಡೆದಿತ್ತು ಎಂಬುದನ್ನು ಅಹಮದ್ ಪ್ರಧಾನಿಗೆ ವಿವರಿಸಿದರು. ದಾಳಿಯ ವೇಳೆ ಅಹಮದ್ ಅವರಿಗೆ ಗುಂಡಿನ ಗಾಯಗಳಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಿರಿಯಾ ಮೂಲದ ವ್ಯಾಪಾರಿಯಾಗಿರುವ ಅಹಮದ್ ಈ ಭೀಕರ ದಾಳಿಯಲ್ಲಿ ಒಬ್ಬ ಶೂಟರ್ ಮೇಲೆ ಧಾವಿಸಿ ಆತನ ಕೈಯಿಂದ ಬಂದೂಕನ್ನು ಕಸಿದುಕೊಂಡು ಅಪಾರ ಧೈರ್ಯವನ್ನ ಪ್ರದರ್ಶಿಸಿದ್ದಾರೆ. ಅವರ ಸಾಹಸವನ್ನು ಸೆರೆ ಹಿಡಿದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿದ್ದು ದೇಶದಾದ್ಯಂತ ಗಮನ ಸೆಳೆದಿದೆ. Thank you very much. Heart is strong. Thank you. Your courage is inspiring. Thank you very much. Very strong. Thank you very Your much. heart is strong. Thank you. Your courage is inspiring. Thank you very much.